ಹೋಲ್ ನಂಬರ್ಸ್ ಬಗ್ಗೆ ನಿಮ್ಗೆ ಹೋಲ್ ನಂಬರ್ಸ್ ಅಡ್ಡಿ ಹಾಕೋಬೇಕು. ಹೋಲ್ ನಂಬರ್ಸ್ ಅಡ್ಡಿ ಹಾಕೊಂಡು ಏನಪ್ಪ 0 1 2 3 ಅಪ್ ಟು ಇನ್ಫಿನಿಟಿ ಇಷ್ಟ ಬರ್ಕೊಂಡ್ಬಿಡ್ರಿ. ಉಳ್ಕಿದೆ ಬರ್ಕೋಬೇಡ್ರಿ. 0 1 2 3 ಏನಪ್ಪ ನೀವು ಎಲ್ಲಿ ತನಕ ಅಂತ ಬರ್ಕೋರಿ. ಮುಂದೆ ಇನ್ಫಿನಿಟಿ ಚಿಹ್ನೆ ಹಾಕೋರಿ. ಇದ್ರಾಗ ಸ್ಮಾಲೆಸ್ಟ್ ನಂಬರ್ ಯಾವ್ದಂತ ಕೇಳಿದ್ರೆ 0 ಆಗ್ತೈತಿ. ಸ್ಮಾಲೆಸ್ಟ್ ನಂಬರ್ ಯಾವ್ದಂತ ಕೇಳಿದ್ರೆ 0 ಆಗ್ತೈತಿ. ಬಿಗ್ಗೆಸ್ಟ್ ನಂಬರ್ ಕೇಳಿ ಏನಾಗ್ತೈತ್ರಿ? ಬಿಗ್ಗೆಸ್ಟ್ ನಂಬರ್ ಇಲ್ಲ. ಇದಂತ ಹೇಳಕ್ ಬರಂಗಿಲ್ಲ. ಬಿಗ್ಗೆಸ್ಟ್ ನಂಬರ್ ಇಲ್ಲ. ಸ್ಮಾಲೆಸ್ಟ್ ನಂಬರ್ ಯಾವ್ದು ಅಂತ ಕೇಳಿದ್ರೆ 0 ಅಂತ ಬರೀಬೇಕು. ಹೌದಾ? 0 ಸ್ಮಾಲೆಸ್ಟ್ ನಂಬರ್ ಅಂತ ಕೇಳಿದ್ರೆ 0 ಅಂತ ಬರೈತಿ. ನೆಕ್ಸ್ಟ್ ಥರ್ಡ್ ಒನ್ ಇವನ್ ನಂಬರ್ಸ್. ಇವನ್ ನಂಬರ್ಸ್ ಸಮ ಸಂಖ್ಯೆಗಳು. ಇವನ್ ನಂಬರ್ಸ್ ಸಮ ಸಂಖ್ಯೆಗಳು. ಎಕ್ಸಾಂಪಲ್ ಬರ್ಕೋರಿ ಸಮ ಸಂಖ್ಯೆಗೆ. ಎಕ್ಸಾಂಪಲ್ 2 4 6 8 ಅಪ್ ಟು ಇನ್ಫಿನಿಟಿ. 2 4 6 8 ಅಪ್ ಟು ಇನ್ಫಿನಿಟಿ ಸಮ ಸಂಖ್ಯೆಗಳು. ಸೊ ಸಮ ಸಂಖ್ಯೆ ಅಂದ್ರೆ 2ರಿಂದ ಬಾಹು ಸಂಖ್ಯೆ ಸಮ ಸಂಖ್ಯೆ ಅಂತ ಕರಿತೀವಿ. ನಿಮ್ಗೆಲ್ಲ ಗೊತ್ತೈತಿ. 2ರಿಂದ ಯಾವುದು ಕೂಡದಾಗಿ ಬಾಹು ಹೋಗ್ತಿತ್ತಲ್ಲ ಆ ಸಂಖ್ಯೆಗಳನ್ನ ನಾವು ಸಮ ಸಂಖ್ಯೆ ಅಂತ ಕರಿತೀವಿ. ಸೊ ಇಲ್ಲೂ ಕೂಡ ಸಮ ಸಂಖ್ಯೆಯಲ್ಲಿ ಏನಪ್ಪಾ ಕ್ವಶನ್ ಕೇಳ್ತಾರ, ಮೊದಲ 5 ಸಮಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳ್ತಾರೆ ಕ್ವಶನ್. ಸಮಸಂಖ್ಯೆಗಳ ಮೊತ್ತ ಎಷ್ಟು? ಮೊದಲ 5 ಸಮಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕ್ವಶನ್ ಕೇಳ್ತಾರೆ. ಸೊ ಅದರ ಸಮಸಂಖ್ಯೆಗಳ ಮೊತ್ತ ಎಷ್ಟು ಆಗ್ತೈತಿ? ಫೈಂಡ್ ದ ಸಮ್ ಆಫ್ ಫಸ್ಟ್ 5 ಈವನ್ ನಂಬರ್ಸ್. ಮೊದಲ 5 ಸಮಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕ್ವಶನ್ ಕೇಳ್ತಾನೆ. ಸೊ ಎಷ್ಟಾಗತ್ತ ಅದು? 30 ಆಗತ್ತಾ? ಓಕೆ, ವೆರಿ ಗುಡ್. 5 ಅಂದ್ರೆ ಏನ್ರಿ? ಇದ 2 ಪ್ಲಸ್ 4 ಪ್ಲಸ್ 6 ಪ್ಲಸ್ 8 ಪ್ಲಸ್ 10 10 8 18 18ಕ್ಕೆ 2 ಕೊಡ್ಸ್ರಿ 20 20 10 ಎಷ್ಟಾಗ್ತೈತಿ? 30 ಆಗ್ತೈತಿ. ಸೊ ಇಲ್ಲಿ ಮೊತ್ತ ಎಷ್ಟು ಬಂತಂದ್ರೆ 30 ಬಂತು. ಇದನ್ನ ನಾರ್ಮಲಿ ಮಾಡಿವ್ ನಾವು. ಇದಕ್ಕೊಂದು ಫಾರ್ಮುಲಾ ಐತಿ. ಏನು ಫಾರ್ಮುಲಾ ಅಂದ್ರ n ಇಂಟು n ಪ್ಲಸ್ 1. n ಇಂಟು n ಪ್ಲಸ್ 1 ಏನಪ್ಪಾ ಅಂದ್ರ ಸಮಸಂಖ್ಯೆಯ ಮೊತ್ತವನ್ನು ಕಂಡುಹಿಡಿಯುವಂತದ್ದು ಒಂದು ಫಾರ್ಮುಲಾ ಐತ್ರಿ. ಇಲ್ಲಿ n ನ ಜಾಗದಲ್ಲಿ ಎಷ್ಟು ತುಂಬಬೇಕಂದ್ರೆ 2 ತುಂಬಿದ್ರೆ ಏನು ಜಾಗದಾಗ 5 ತುಂಬಬೇಕು. ಸೊ 5 ಇಂಟು ಎಷ್ಟು ಮಾಡಬೇಕು? 6. 5 ಇಂಟು 5 ಪ್ಲಸ್ 1 ಎಷ್ಟಾಗ್ತೈತೆ ಅಂದ್ರೆ 5 ಇಂಟು 6 ಮಾಡಿದ್ರೆ 30 ಬರ್ತೈತಿ. ಸೊ 30 ಏನಪ್ಪಾ ಅಂದ್ರ ಸಮ ಸಂಖ್ಯೆಗಳ ಮೊತ್ತ ಆಗ್ತೈತಿ. ಫೈಂಡ್ ದ ಸಮ್ ಆಫ್ ಇವನ್ ನಂಬರ್ ಅಂದ್ರೆ 5 ಇಂಟು 6. 5ರ ಮುಂದಿನ ಸಂಖ್ಯೆ ಇಂಟು ಮಾಡಿದ್ರೆ ಸಮ ಸಂಖ್ಯೆ ಮೊತ್ತ ಸಿಗ್ತೈತಿ. ಕ್ಲಿಯರಾ? ಸೊ ಇಲ್ಲಿ ಕ್ವಶನ್ ಮತ್ತೆ ಏನ್ ಕೇಳ್ತಾನ ಅಂದ್ರೆ ಸಮ ಸಂಖ್ಯೆಯಲ್ಲಿ ಹಿಂಗ ಸೀರೀಸ್ ಕೊಡ್ತಾನೆ. ಓಕೆ, ಇರ್ಲಿ. ನೆಕ್ಸ್ಟ್ ಕ್ವಶನ್ ಮತ್ತೆ ಏನ್ ಕೇಳ್ತಾನಪ್ಪ ಅಂದ್ರ ಸಿರೀಸ್ ಕೊಡ್ತಾನೆ. 2 4 6 8 ಅಪ್ ಟು 24. 2ರಿಂದ 24ರವರೆಗೆ ಸಮಸಂಖ್ಯೆ ಐತಿ. ಫೈಂಡ್ ದ ಸಮ್ ಅಂತ ಕೊಟ್ಬಿಡ್ತಾನ. ಹಿಂಗ್ ಕೊಟ್ಬಿಟ್ಟು ಸಮ್ ಎಷ್ಟಾಗಿದೆ ಮೊತ್ತ ಎಷ್ಟು ಅಂತ ಕೇಳ್ಬಿಡ್ತಾನೆ. 2ರಿಂದ 24 ತನಕ ಕೊಟ್ಟು ಮೊತ್ತ ಎಷ್ಟು ಅಂತ ಕೇಳ್ಬಿಡ್ತಾನೆ. ಈಗ ಏನ್ ಮಾಡ್ಬೇಕಂಗಾರ ಏನ್ ಮಾಡ್ತೀರ ಹಂಗಾರ? ಈಗ 2ರಿಂದ 24 ಸಿರೀಸ್ ಕೊಟ್ಟು ಮೊತ್ತ ಎಷ್ಟು ಅಂತ ಕೇಳ್ತಾನೆ. ಏನ್ ಮಾಡ್ಬೇಕಂದ್ರೆ ನಾವೀಗ ನಾರ್ಮಲಿ ಫಾರ್ಮುಲಾ ಏನ್ ಹೇಳ್ತೀವಿ? ನಾರ್ಮಲಿ n ಇಂಟು n ಪ್ಲಸ್ 1. n ಅಂದ್ರೆ ಏನಾಗದ್ರಲ್ಲಿ? n ಅಂದ್ರೆ ಏನು? n ಅಂದ್ರೆ ಏನು? ನಂಬರ್ಸ್. ಸೊ ನಂಬರ್ಸ್ ಅಂದ್ರ ಇಲ್ಲಿ ನೀವು ಯಾವ ಸಂಖ್ಯೆ ಅಂತ ತುಂಬ್ತೀರಿ? ಏನ್ 24 ತುಂಬ್ತಾರ? ಏನ್ 2 ತುಂಬ್ತಾರ? ಏನ್ ತುಂಬ್ತೀರಿ? ಯಾವ್ದನ್ನ ತುಂಬಬೇಕು? ಇಲ್ಲಿ ನೀವೇನ್ ಮಾಡ್ತಾರ ಅಂದ್ರ 24 ತುಂಬ್ತಾರೆ. 24 ತುಂಬಾರ್ದು. ಯಾಕಂದ್ರ 2ರಿಂದ 24 ತನಕ ಸಂಖ್ಯೆಗಳು ಎಷ್ಟದಾವ? 2 4 6 8 10 12 14 16 18 20 22 24 ಸಂಖ್ಯೆ ಎಷ್ಟು ಬಂದ ಬರ್ಲೆ? 12 ಬಂದಲ್ಲ. ಸೊ ಹಾಗಾಗಿ ಇಲ್ಲಿ n ಇಂಟು n ಪ್ಲಸ್ n ಅಂದ್ರೆ ನಂಬರ್ಸ್ ಅಲ್ಲ. ಟೋಟಲ್ ನಂಬರ್ಸ್ ಎಷ್ಟು ಗೊತ್ತಾಗಬೇಕಾಗಿತ್ತು ನಮಗ. ನಂಬರ್ಸ್ ಇದ್ರೆ ನಂಬರ್ಸ್ ಇಂಟು ಏನಪ್ಪಾ ನಾವ n ಪ್ಲಸ್ 1 ಮಾಡಬೇಕು. ಇಲ್ಲಿ 24 ತನಕ ನಂಬರ್ಸ್ ಎಷ್ಟು ಅದಾವ ಅಂದ್ರೆ 12 ಅದಾವ. 12 ಹೆಂಗ್ ಕಂಡುಹಿಡ್ಕೋಬೇಕಂದ್ರ 24 ಎಷ್ಟು ಮಾಡ್ಬೇಕು ನಾವಿಲ್ಲಿ 2 ಮಾಡ್ಕೋಬೇಕು. 24 ಭಾಗಿಸು 2 ಮಾಡಿದ್ರೆ 12 ಬರ್ತೈತಿ. ಈ 12 ಏನಪ್ಪಾ ನಂಬರ್ಸ್. ಈ 12ಅನ್ನ ಈ ಫಾರ್ಮುಲಾ ತುಂಬೇಕ್ರಿ. 12 ಇಂಟು 12 ಪ್ಲಸ್ 1 ಎಷ್ಟಾಗ್ತೈತಿ? 13 ಆಗ್ತೈತಿ. 12 ಇಂಟು 13 ಮಾಡಿದ್ರೆ ಎಷ್ಟು ಬರ್ತೈತಿ ಹಂಗಾರೆ? 12 ಇಂಟು 13 ಮಾಡಿದ್ರೆ ಎಷ್ಟು ಬರ್ತೈತಿ? 12 3ಲೆ 36 3 ಕ್ಯಾರಿ 12 ಒಂದೇ 12ಕ್ಕೆ 3 ಕೂಡಿಸಿರ 15 156 ಬಂತು. 156 ಅಂತ ಉತ್ತರ ಬರ್ತೈತಿ. ಸೊ ಕ್ವಶನ್ ನ ಟ್ವಿಸ್ಟ್ ಮಾಡ್ತಾರ. ನೀವೇನ್ ಮಾಡ್ತೀರಿ ಗೊತ್ತನ? 24 ಇಂಟು 25 ಮಾಡ್ಬಿಡ್ತೀರಿ. ಅದಕ್ಕೆ ಮಿಸ್ಟೇಕ್ ಎಲ್ಲಿ ಮಾಡ್ತಿರಲ್ಲ ಎಲ್ಲಾನು ಏನಪ್ಪ ಅಂದ್ರ ಹಾಕ್ತೀನಿ. ಸೊ ಕ್ಲಿಯರಾ? ಏನ್ ಮಾಡ್ಬೇಕು? 24ನ್ನ ಡಿವೈಡ್ ಬೈ 2 ಮಾಡ್ಬೇಕು. ಅದರಿಂದ ನಮ್ಗೆ ನಂಬರ್ ಸಿಗ್ತೈತಿ. ನಂಬರ್ ಇಂದ ನಾವೇನ್ ಮಾಡ್ಕೋಬೇಕು? ಇಂಟು ಮುಂದಿನ ಸಂಖ್ಯೆ ಮಾಡಿದ್ರೆ ಮೊತ್ತ ಬರ್ತೈತಿ.
ಬರ್ಕೊಂಬಿಡ್ರಿ.